ಇಂಜಿನಿಯರ್ ರಿಟೈರ್ಡ್ ಪಿಡಬ್ಲ್ಯೂ. ಈ ಸಾಗರ ಪಟ್ಟಣದಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ IRC ಸ್ಟ್ಯಾಂಡರ್ಡ್ ಪ್ರಕಾರ ಮೀಡಿಯನ್ 0.75 ಮೀಟರ್, ಡಾಂಬರ್ ವಿಡ್ತು 7 ಮೀಟರ್, ಟ್ರೀಟೆಡ್ ಶೋಲ್ಡರ್ 2.5 ಮೀಟರ್, ಅದರ ನಂತರ ಡ್ರೈನು ಕೆಂಪು ಫುಟ್ಪಾತು 1.5 ಮೀಟರ್ ಮತ್ತು ವಾಟರ್ ಸಪ್ಲೈ, ಎಲೆಕ್ಟ್ರಿಕ್, ಟೆಲಿಫೋನು ಇತರೆ ಲೈನ್ಗಳನ್ನು ಹಾಕಲಿಕ್ಕೆ 0.6 ಮೀಟರ್, ಒಟ್ಟು 12.35 ಮೀಟರ್ ಒಂದು ಭಾಗಕ್ಕೆ ಬರುತ್ತೆ. ಈ ಕಡೆ 12.35, ಆ ಕಡೆ 12.35. ಈ ರೀತಿ ಯಾವುದೂ ಮಾಡಿಲ್ಲ. ನಾವು ಹಿಂದೆ ಈ ರಸ್ತೆ ಸ್ಟೇಟ್ ಹೈವೇ ಲಿಮಿಟಲ್ಲಿತ್ತು. ಅದರಲ್ಲಿ ನಾನೇ ಇಲ್ಲಿ ಸೆಕ್ಷನ್ ಆಫೀಸರು ತಿಪ್ಪೇಸ್ವಾಮಿ ಅಂತೇಳಿ AW ಇದ್ದರು. ಅವ್ರ ಪೀಡಲ್ಲಿ ನಾವು ಸ್ಟೇಟ್ ಹೈವೇಗೆ ಡ್ರೈನ್ ಮಾಡಿದ್ದನ್ನೇ ಈಗ ಅದನ್ನು ಇವರು ಕಿತ್ತಾಕಿ RCC ಡ್ರೈನ್ ಮಾಡಿದ್ದಾರೆ. ಮತ್ತಿನ್ನು ಯಾವುದೇ ರೀತಿ ಅಗಲೀಕರಣ ಆಗಿಲ್ಲ, ಏನೂ ಆಗಿಲ್ಲ. ಅಗಲೀಕರಣದಿಂದ ಲೇಟ್ ಆಯಿತು ಅಂತ ಹೇಳೋದು ಶತ ಸುಳ್ಳು. ಇದು ಹಾಗೇ ಇಲ್ಲ. ಯಾವುದು ಹಳೆ ಟ್ರೈನನ್ನೇ ಕಿತ್ತು ಮಾಡೋದಕ್ಕೆ ಅಗಲೀಕರಣದ ಸಮಸ್ಯೆನೇ ಬಂದಿಲ್ಲ ಇಲ್ಲಿ. ಮತ್ತು ಅದಲ್ಲದೆ ಇನ್ನು ಕಾಲಾನಂತರದಲ್ಲಿ ವಾಟರ್ ಸಪ್ಲೈ ಲೈನು, ಟೆಲಿಫೋನ್ ಲೈನು, ಎಲೆಕ್ಟ್ರಿಕ್ ಲೈನು, ಕೇಬಲ್ಗಳನ್ನು ಹಾಕಲಿಕ್ಕೆ ಯಾವುದೇ ಡಕ್ಟ್ಗಳ ಮಾದರಿ ಇಟ್ಟಿಲ್ಲ. ಡಕ್ಟ್ ಇಡಬೇಕು, ಚರಂಡಿಯಿಂದ ಕೆಳಗೆ ಹೋಗಲಿಕ್ಕೆ ಪೈಪ್ ಲೈನ್ ಹಾಕಬೇಕು ಅಂತ. ಆ ಕಡೆಯಿಂದ ಈ ಕಡೆಗೆ ದಾಟಾಡಲಿಕ್ಕೆ ಕೇಬಲ್ಗಳನ್ನು ಹಾಕಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ರೋಡ್ ಅಗಿಯೋದು ಬರೋದಿಲ್ಲ. ಮತ್ತು ಮೀಡಿಯನ್ ಈ ರೀತಿ ಮೀಡಿಯನ್ ಅವಶ್ಯಕತೆ ಇಲ್ಲ ಇಲ್ಲಿ. ಯಾಕೆಂದರೆ ಸಡನ್ನಾಗಿ ವೆಹಿಕಲ್ ಹೋಯ್ತು ಅಂದ್ಕೂಡಲೇ ಹತ್ತಿ ಆಚೆ ದಾಟಿ ಬಿಡ್ತಾರೆ. ಆ ಕಡೆ ಯಾರು ಫಾಸ್ಟಾಗಿ ಬಂದವರು ಹೊಡ್ಕೊಂಡು ಹೋಗ್ಬಿಡ್ತಾನೆ. ಅದಕ್ಕಾಗಿ ಇಲ್ಲಿ 1.5 ಅಡಿ ಅಗಲ ಮತ್ತು 3 ಅಡಿ ಹೈಟಿಂದು ಬ್ಲಾಕ್ ಸಿಸ್ಟಮ್ ಮಾಡಬೇಕು. ಇದು ಯಾವುದೇ ರೀತಿ ಅವೈಜ್ಞಾನಿಕವಾದ ಮೀಡಿಯನ್ ಇಟ್ಟು ಯಾವುದಕ್ಕೆ ಪಟ್ಟಣ ಮಿತಿಗೆ ಮಾಡಿಕೊಡ್ದಿತ್ತು. ಇಷ್ಟು ಹೇಳ್ತೀನಿ ಅಷ್ಟೇ. ಇದನ್ನು ಏನಾದರೂ ತಾತ್ಕಾಲಿಕ ಏನಾದರೂ ಮಾಡ್ಬೋದಾ, ಇಲ್ಲ ಇದನ್ನು ಹಿಂಗೆ ಕಂಟಿನ್ಯೂ ಮಾಡಿದ್ರೆ ಎಂತಾಗತ್ತೆ? ಇಲ್ಲ, ಸರಿಪಡಿಸಿದ್ದು ಯಾವ್ದು ಇದನ್ನ ಮೀಡಿಯನ್ ಈಗೇನಿದೆ ಅದರಲ್ಲೇ ಮತ್ತೆ ಬ್ಲಾಕ್ ತಂದು ಇಡ್ಲಿಕ್ಕೆ ಹೇಳಿ ಅಷ್ಟೇ. ಅಗಲದ್ದು ಏನು ಮಾಡ್ಲಿಕ್ಕೆ ಬರಲ್ಲ. ಚರಂಡಿ ಮಾಡಾಗಿಲ್ಲ, ಅಧಿಕೃತವಾಗಿ ಇದೇ ರೋಡ್ ಇರುತ್ತೆ ಇತ್ತು ಅಂತ ಹೇಳಿ ಪ್ರೂವ್ ಮಾಡಿ ಕೊಟ್ಟುಬಿಟ್ರು. ಜನರಿಗೆ ಒಳ್ಳೆ ರೀತಿ ಅಧಿಕೃತವಾಗಿ ಮಾಹಿತಿ ಸಿಕ್ಬಿಡ್ತು. ಇದರಿಂದ ಈಚೆಗೆ NHR ಬರಲ್ಲ, ಇನ್ನು ನಾವು ಏನು ಮಾಡ್ಕೊಂಡ್ರು ನಮ್ದೇ ಅಂತ. ಅದೇ ರೀತಿಯಲ್ಲಿ ಎಲ್ಲ ಕಟ್ಟಡ ನಡೀತಾ ಇದ್ದಾವೆ. ಯಾವುದೇ ರೀತಿ ವೈಡನಿಂಗ್ ಕಾಮಗಾರಿ ನಡೆದಿಲ್ಲ. ಯಾವ ಕಟ್ಟಡನೂ ಕೆಡವಿಲ್ಲ, ಏನೂ ಮಾಡಿಲ್ಲ. ಹಳೆ ಚರಂಡಿ ಕಿತ್ತಿದ್ದು, ಹಳೆ ಚರಂಡಿ ಒಂದು ಹೊರಭಾಗದ ಗೋಡಿ ಇದ್ದಂಗೆ ಈ ಕಡೆ ಚರಂಡಿ ಮಾಡಿದ್ದು ಇದೆ. ಯಾವುದೇ ವೈಡನಿಂಗ್ ಮಾಡಿಲ್ಲ. ಇಲ್ಲಿ ಟ್ರೀಟೆಡ್ ಶೋಲ್ಡರ್ ಇಲ್ಲ. IRC ಸ್ಟ್ಯಾಂಡರ್ಡ್ ಪ್ರಕಾರ ಟ್ರೈನ್ ಫುಟ್ಪಾತ್ ಇಲ್ಲ. ಅದರ ಆಚೆಗೆ ಡಕ್ಟ್ ಸಿಸ್ಟಮ್, ಇದು ಪೈಪ್ಲೈನ್ ಹಾಕಲಿಕ್ಕೆ, ಕೇಬಲ್ ಹಾಕಲಿಕ್ಕೆ ಜಾಗ ಇಲ್ಲ. ಎಲೆಕ್ಟ್ರಿಕ್ ಪೋಲನ್ನು ಡ್ರೈನಿಂದ ಆಚೆಗೆ ಹಾಕಬೇಕು. ಎಲ್ಲ ಒಳಗಡೆಗೆ ಹಾಕಿದ್ದಾರೆ. ಪೂರ್ತ ಅವೈಜ್ಞಾನಿಕವಾದ ಕಾಮಗಾರಿ ನಡೆದಿದೆ. ಟೆಂಡರ್ನ ಇದು ಯಾರು ಇಲ್ಲಿ 5 ವರ್ಷ ಮಾಡಲಿಕ್ಕೆ ಯಾವುದೇ ರೀತಿ ಕಾರಣ ಇಲ್ಲ. ಇದು ಆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಇಂಜಿನಿಯರ್ ಕಾಂಟ್ರಾಕ್ಟರ್ದೇ ಕಾರಣ ಇದು. ಯಾಕೆಂದರೆ ಇಲ್ಲಿ ಯಾವುದೇ ವೈಡನಿಂಗಿಂದ ಅವಶ್ಯಕತೆನೇ ಇರಲಿಲ್ಲ. ಪಟ್ಟಣದೊಳಗೆ ಎಲ್ಲೂ ಮಾಡಿಲ್ಲ. ಹಾಗಿದ್ದ ಕಾಮಗಾರಿ 5 ವರ್ಷ ತನಕ ಮಾಡೋ ಅಂಥದ್ದು ಏನಿತ್ತು? ಸರ್, ನೀವು ಒಬ್ಬರು ಇಂಜಿನಿಯರ್ ಆಗಿ ನಿಮ್ಗೊಂದು ಮಾತು ಕೇಳ್ತೀನಿ. ಈ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೀತಾ ಬಂತು ಒಂದು ಸೈಡಿಂದ. ಅದು ಒಂದು ಸೈಡಿಂದ ಮಾಡ್ಕೊತ ಬರ್ಬೇಕಾ, ಮಧ್ಯೆ ಮಧ್ಯೆ ಎಲ್ಲಿ ಬೇಕಾದ್ರೂ ಆಗಿಬೋದಾ? ಅದು ಮಧ್ಯೆ ಒಂದು ಸೈಡಿಂದ ಮಾಡಿ ಪೂರ್ಣ ಪ್ರಮಾಣದಲ್ಲಿ ಮಾಡ್ತಾ ಬರೋದ್ರಿಂದ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆಗಳಾಗೋದಿಲ್ಲ. ಇಲ್ಲಿ ಅಲ್ಲೆಲ್ಲೆಲ್ಲಿ ಮನಸ್ಸಿಗೆ ಬಂದಂಗೆ ಕಿತ್ತಾಕಿ ಹೋಗಿದ್ದಾರೆ. ಇಲ್ಲೇ ಒಂದು ಈ ಮೋರಿ ಮಾಡ್ತಾ ಇದ್ದು 2 ವರ್ಷ ಆಯ್ತು, ಇನ್ನೂ ಮೋರಿ ಮಾಡಿಲ್ಲ. ಈ ಮೋರಿ ಮಾಡ್ಲಿಕ್ಕೆ ಏನು ತೊಂದರೆ ಆಗಿತ್ತು ಅವರಿಗೆ? ಲೇಬರ್ ಇಲ್ಲ ಅಂತ ಹೇಳೋದು ಶತ ಸುಳ್ಳು. ಚರಂಡಿ ಮಾಡ್ಲಿಕ್ಕೆ ಲೇಬರ್ ಇದ್ದಾರೆ, ಮೀಡಿಯನ್ ಮಾಡ್ಲಿಕ್ಕೆ ಲೇಬರ್ ಇದ್ದಾರೆ, ಡಾಂಬರ್ ಮಾಡಕ್ಕೆ ಲೇಬರ್ ಇದ್ದಾರೆ. ಮೋರಿ ಮಾಡ್ಲಿಕ್ಕೆ ಲೇಬರ್ ಇಲ್ಲ ಅಂದ್ರೆ ಯಾವ ಕಾರಣ ಇದು? ಸುಳ್ಳು. ಇದು ಕಾಂಟ್ರಾಕ್ಟರ್ ಹೇಳ್ತಾ ಇರೋದು ಸುಳ್ಳು. ಖಂಡಿತ ಸರ್, ಧನ್ಯವಾದಗಳು. ಮುಂದಿನ ಹೋರಾಟದಲ್ಲಿ ನಿಮ್ಮ ಸಹಕಾರ ಬೇಕಾಗತ್ತೆ ಸರ್. ಡಾಕ್ಟರ್ ಸರ್, ನಿಮ್ಮ ಸಹಕಾರನೂ ಬೇಕಾಗತ್ತೆ. ಶ್ರೀನಿವಾಸ್ ಅವರೇ, ರೈತ ಹೋರಾಟಗಾರರೇ, ನಿಮ್ಮೆಲ್ಲರ ಸಹಕಾರ ನಮ್ಗೆ ಬೇಕಾಗತ್ತೆ. ಹಾಗಾಗಿ ಈ ಅವೈಜ್ಞಾನಿಕ ಕಾಮಗಾರಿ ಬಗ್ಗೆ ಸ್ವಲ್ಪ ನಿಮ್ಮ ಧ್ವನಿಯೂ ಕೂಡ ಹೆಚ್ಚಾಗಿ ಸಿಗಬೇಕು ಅನ್ನೋದೇ ನಮ್ಮ ಆಶಯ ಸರ್. ಈ ದಿನ ನಾವು ಈ ಏನು ಅವೈಜ್ಞಾನಿಕ NHI ರೋಡ್ ಮಾಡಿ, ಇದು ನಮ್ಮ ಸಾಗರ ಸೆಕೆಂಡ್ ಜಿಲ್ಲೆ. ಇಂಥ ಜಿಲ್ಲೆಯಲ್ಲಿ NH ರೋಡಿನ ವ್ಯವಸ್ಥೆನ ಹಾಳು ಮಾಡಿರೋದ್ರಿಂದ ನಮ್ಮಂಥ ಹೋರಾಟಗಾರರಿಗೂ ಮತ್ತು ಜನಸಾಮಾನ್ಯರಿಗೂ ತುಂಬ ನೋವಾಗಿ ಆಕ್ರೋಶಕ್ಕೆ ಇಳಿದಿದ್ದೀವಿ ನಾವು. ನಿನ್ನೆ ನಾನು ಶ್ರೀನಿವಾಸ್ ಅವರು ಕೂಡಿ ಮಾತಾಡಿ ಇದ್ರ ಬಗ್ಗೆ ಏನಾದರೂ ಗಮನ ಹರಿಸಲೇಬೇಕು ಅನ್ನೋದಕ್ಕಾಗಿ ನಿನ್ನೆ ನಾವು ಪ್ರೋಸೆಸ್ ತಗೊಂಡದಕ್ಕೆ ಇವತ್ತು ಈ ಸ್ಥಿತಿ ಲೆವೆಲಿಗೆ ತಂದೆವು. DYSP ಸರ್ ಜೊತೆಗೆ ಕಂಡಕ್ಟರು ಮತ್ತು ಇಂಜಿನಿಯರ್ಸ್ಗಳು ಏನು ಹೇಳ್ಯಾರ ಅಂದರೆ 1 ತಿಂಗಳದೊಳಗೆ ಏನು ನಾವು ಮಿಕ್ಕಿ ಕಾಮಗಾರಿ ಉಳಿದೈತೋ ಅದನ್ನ ಕಂಪ್ಲೀಟ್ ಕ್ಲೀನ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ 1 ತಿಂಗಳೊಳಗೆ ಅವ್ರು ಮಾಡಿಕೊಡದೇ ಇದ್ದರೆ ನಮ್ಮ ರೈತ ಸಂಘ ಮತ್ತು ಮಲೆನಾಡು ಹೋರಾಟ ನಮ್ಮ ಸ್ನೇಹಿತರು ಸೇರಿ ಎಲ್ಲ ನಾಗರಿಕರು ಸೇರಿ
ಬೃಹತ್ ಹೋರಾಟನ ಮತ್ತೆ ಹಾಕಿಬೇಕಾಗತ್ತೆ, ರಸ್ತೆ ತಡೆ ಮಾಡ್ಬೇಕಾಗತ್ತೆ ಅಂತ ನನ್ನ ರೈತ ಸಂಘದ ಅಧ್ಯಕ್ಷರಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ರೈತ ನಮ್ಮ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ತ್ಯಾಗರ್ತಿ ಕ್ರಾಸಿಂದ LB ಕಾಲೇಜಿನವರೆಗೆ ಅಗಲೀಕರಣ ಮತ್ತು ಡಾಂಬರೀಕರಣ ಎಲ್ಲದೂ ಸೇರಿ ಭೂಸ್ವಾಧೀನ ಎಲ್ಲ ಸೇರಿ ಸುಮಾರು 100 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ನಡೀತಾ ಇದೆ. 1 ವರ್ಷ ಅವಧಿಯನ್ನು ಟೆಂಡರ್ ಆದಾಗ 1 ವರ್ಷ ಅವಧಿಯನ್ನು ಈ ಕಾಮಗಾರಿಗೆ ಗುತ್ತಿಗೆದಾರರಿಗೆ ಮಾಡಿ ಮುಗಿಸ್ಲಿಕ್ಕೆ ಕೊಟ್ಟಿದ್ರು. ಆದರೆ 5 ವರ್ಷಗಳಾದರೂ ಸಹ ಇನ್ನೂ ಈ ಕಾಮಗಾರಿ ಮುಗ್ದಿಲ್ಲ. ಇವತ್ತು ರಾಷ್ಟ್ರೀಯ ಹೆದ್ದಾರಿ ಸರಣಿ ಅಪಘಾತಗಳಿಗೆ ಅವಕಾಶ ಮಾಡಿಕೊಡೋಂಥ ರಸ್ತೆ ಆಗಿದೆ. ಇವತ್ತು ವಾಹನ ಸಂಚಾರ ಮಾಡೋರು ಸಹ ಸುಲಭವಾಗಿ ಮಾಡೋಕ್ಕಾಗದೇ ಇರೋಂಥ ಪರಿಸ್ಥಿತಿ ಆಗಿದೆ. ಇದಕ್ಕೇನು ಕಾರಣ ಅಂತ ಹೇಳಿದ್ರೆ ಸುಮಾರು 15 ಅಡಿ, ಆ ಕಡೆ 7.5 ಅಡಿ, ಈ ಕಡೆ 7.5 ಅಡಿ ರಾಷ್ಟ್ರೀಯ ಹೆದ್ದಾರಿಯವರೇ ಕಟ್ಟಡಗಳಿಗೆಲ್ಲ ಮಾರ್ಕ್ ಹಾಕಿದ್ರು. ಜನನೂ ಸಹ ಕೊಡೋಕ್ಕೆ ಸಿದ್ಧ ಇದ್ರು. ಆದರೆ ಕೆಲವರು ರಾಜಕೀಯವನ್ನು ಬಳಸಿ ನಮ್ಮ ಲೋಕಸಭಾ ಸದಸ್ಯರಾದ ರಾಘವೇಂದ್ರ ಅವ್ರ ಮೇಲೆ ಹೇಳ್ತಾ ಇದ್ದಾರಲ್ಲ, ಹೈವೇ ಮೂಲಗಳು ಸಹ ನಮಗೆ ಗುಟ್ಟಾಗಿ ತಿಳಿಸಿದ್ದಾರೆ. MP ಅವರು ಈ ರಸ್ತೆಯನ್ನು 15 ಅಡಿ ಕಡಿಮೆ ಮಾಡೋದಕ್ಕೆ ತಮ್ಮ ಪ್ರಭಾವವನ್ನು ಬೀರಿದ್ದಾರೆ ಅಂತ ಹೇಳಿದ್ದಾರೆ. ಈ ಮಾತು ಹಲವು ದಿನಗಳಿಂದ ಕೇಳಿ ಬರ್ತಾ ಇದೆ. ಇವತ್ತು MP ಅವರು ಸಾಗರದ ಅಭಿವೃದ್ಧಿಗೆ ಅಡ್ಡಿ ಆಗಿದ್ದಾರೆ ಅಂತ ಹೇಳಿ ಇವತ್ತು ಸಾಗರದ ಜನತೆಗೆ ಅನಿಸ್ತಾ ಇದೆ. ಯಾಕಂದರೆ ಈ ಹಿಂದೆ ತಾಳೊಪ್ಪದಲ್ಲಿ ರೈಲ್ವೆ ಟರ್ಮಿನಲ್ ಆದಾಗ 1000 ಜನರಿಗೆ ನೌಕರಿ ಸಿಗಂತ 1000 ಕೋಟಿ ರೂಪಾಯಿ ಯೋಜನೆಯನ್ನು ಶಿವಮೊಗ್ಗದ ಹತ್ರ ಕೆಲವು ರಾಜಕಾರಣಿಗಳಿರೋ ಲೇಔಟ್ನಲ್ಲಿ ಅದನ್ನು ಸ್ಥಳಾಂತರ ಮಾಡಿದ್ರು. ಇವತ್ತು ಎಲ್ಲ ಕೆಲಸಗಳು ಕೇಂದ್ರ ಸರ್ಕಾರದಿಂದ ಆಗೋ ಅದೇ ಶಿವಮೊಗ್ಗದಲ್ಲಿ ಪೆಸಿಟ್ ಕಾಲೇಜ್ ಎದುರುಗಡೆ ಆಗಲಿ ಅಲ್ಲಿವರೆಗೆ ಸಿಂಹಧಾಮದವರೆಗೆ ಮಾತ್ರ ಅಗಲೀಕರಣ ದೊಡ್ಡದಾಗಿದೆ. ಫಸ್ಟ್ ಮಾಡ್ಕೊಬಿಟ್ರು. ಕೊನೆಗೆ ಇವತ್ತು ಅಲ್ಲೇ ನಿಂತು ಹೋಗ್ಬಿಟ್ಟಿದೆ ಕೆಲಸ. ಶಿವಮೊಗ್ಗ ಸಾಗರದಿಂದ ಹೊನ್ನಾವರದವರೆಗೂ ಅಗಲೀಕರಣ ಚೆನ್ನಾಗಾಗಬೇಕು. ಆದರೆ ಈ ಒಂದು ಹೀನ ಪರಿಸ್ಥಿತಿ ಬಂದು ನಿನ್ನೆ 5-6 ಆಕ್ಸಿಡೆಂಟ್ಗಳಾಗಿದೆ. ಇವತ್ತು DYSP ಅವರು ಇದನ್ನು ಹೇಗೆ ಟ್ರಾಫಿಕ್ ರೂಲ್ಸ್ ಇದೆ ಮತ್ತು ಹೇಗೆ ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನೆಲ್ಲ ಸಮೀಕ್ಷೆ ಮಾಡಿದ್ದಾರೆ. ಹೈವೇ ಅಧಿಕಾರಿಗಳು ಬಂದಿದ್ದಾರೆ, ಅವರು ಅಸಿಸ್ಟೆಂಟ್ ಇಂಜಿನಿಯರ್ ಬಂದಿದ್ದಾರೆ, ಅವನ ಹತ್ರ ಏನೂ ಇಲ್ಲ. ಇವತ್ತು ಹೈವೇಗೆ ಗಡ್ಕರಿ ಅವರು ಹೇಳಿದ್ದಾರೆ, ಸೆಂಟ್ರಲ್ ಮಿನಿಸ್ಟ್ರು ಮೊನ್ನೆ 60% ಕಾಮಗಾರಿ ಬಗ್ಗೆ ಜನರಿಂದ ದೂರ ಬರ್ತಾ ಇದೆ ನಮ್ಮ ಹೈವೇದು ಅಂತ ಹೇಳಿದ್ದಾರೆ. ಇದು 3rd ಕ್ಲಾಸ್ ವ್ಯವಹಾರ ಹೈವೇದು. ಈ ಹೈವೇ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲ್ಲ ಸತ್ತೇ ಹೋಗ್ಬಿಟ್ಟಿದ್ದಾರೆ. ರಾಜಕೀಯ ಬಾಲಬಡಕರಾಗಿ ಇಟ್ಕೊಂಡು ಕಾನೂನು ನಿಯಮಗಳನ್ನು ಮೀರಿ ಇವತ್ತು ಈ ರಸ್ತೆಯನ್ನು ಮಾಡಿರೋದೇ ಇವತ್ತು ಅನಾಹುತಕ್ಕೆ ಕಾರಣ. ಸಾಗರ ಜನತೆ ಇವತ್ತು ತೀವ್ರವಾಗಿ ಇದನ್ನು ಪ್ರತಿಭಟನೆ ಮಾಡಬೇಕು. 1 ತಿಂಗಳೊಳಗೆ ಮಾಡ್ತೀವಿ, ಇದನ್ನೆಲ್ಲ ಸರಿಪಡಿಸ್ತೀವಿ ಅಂತ ಹೈವೇ ಅಧಿಕಾರಿಗಳು ಹೇಳಿದ್ದಾರೆ. ಅದು ಮಾಡದೇ ಇದ್ದರೆ ಇವತ್ತು ರಸ್ತೆ ತಡೆ ಇಲ್ಲಿಂದನೇ ಪ್ರಾರಂಭ ಮಾಡ್ತೀವಿ. ಮತ್ತು ಯಾವುದೇ ಕಾರಣಕ್ಕೂ ಅವರೆಲ್ಲ ಅಮಾನತಾಗೋ ತನಕ ನಾವು ಸುಮ್ಮನೆ ಬಿಡೋದಿಲ್ಲ. ಮತ್ತು ರಸ್ತೆನೂ ಸರಿ ಆಗಬೇಕು.